ಸ್ಟಾರ್ಟ್ಅಪ್ನ ದುನಿಯಾದಲ್ಲಿ ನಾವ್ ಯಾವಾಗ್ಲೇ ಒಂದು ಹೊಸ ಐಡಿಯಾದ ಬಗ್ಗೆ ಮಾತಾಡಿದಾಗ ತಲೆಗೆ ಬರೋದೇನಂದ್ರೆ AI, ಗ್ಯಾಜೆಟ್ಸ್, ರೋಬೋಟ್ಸ್. ಆದ್ರೆ ಈ ಟೆಕ್ನಾಲಜಿ ಸ್ಕಿನ್ ಕೇರ್ ಜೊತೆಗೂ ಸೇರಿಸಬಹುದು. ಮತ್ತು ಇದನ್ನೇ ಸಾಬೀತ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಡೆಹ್ರಾಡೂನ್ನ ಮಾಂಪ್ರನರ್ ಸಾಕ್ಷಿ ಮಲ್ಹೋತ್ರಾ. ಬ್ರ್ಯಾಂಡ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೆ, ಆದ್ರೆ ಆ ಜರ್ನಿ ಒಬ್ಬ ವಿಮೆನ್ಗೆ ಅಥವಾ ಒಬ್ಬ ಮ್ಯಾನ್ಗೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಂದು ಹೆಣ್ಣಿಗೆ ಮಧ್ಯದಲ್ಲಿ ತುಂಬಾನೇ ಹರ್ಡಲ್ಸ್ ಇದ್ದೇ ಇರುತ್ತೆ. ಇಮ್ಯಾಜಿನ್ ದಟ್ ಲೇಡಿ, ಅವರು ಫೋಕಸ್ ಮಾಡ್ಕೊಂಡು ಕೆಲಸ ಮಾಡಕ್ ಆಗ್ತಿದ್ಯಾ ಇಲ್ವಾ ಆಗ್ತಿಲ್ವಾ ಅಂತ. ಹಾಗೆ ಮದರ್ ಗಿಲ್ಟನ್ನು ಮಳಲ್ ತರ್ತಾರೆ. ಹಾಗೆ ಎಲ್ಲರೂ ಯಾವಾಗ್ಲೂ ಕ್ವಶನ್ ಮಾಡ್ತಾನೆ ಇರ್ತಾರೆ. ಆನ್ ದ ಅದರ್ ಹ್ಯಾಂಡ್, ಸಬ್ಯಾಟಿಕಲಿ ತಗೊಳಕ್ ಹೋದ್ರೆ ನಾವು ಯೋಚನೆ ಮಾಡೋ ರೀತಿ ಖಂಡಿತ ನಾವು ಫುಲ್ ಆನ್ ಮದರ್ ರೋಲ್ನ ಮಾಡ್ತಿರ್ತೀವಿ. ಅದಾದ್ಮೇಲೆ 1-2 ವರ್ಷದಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಏನು ಅಂದ್ರೆ, ನಾನು ಇದನ್ನು ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ, ನನ್ನ ಜೊತೆ ಇದನ್ನು ಮಾಡಕ್ ಪೊಟೆನ್ಶಿಯಲ್ ಇತ್ತು ಅಂತ ಅನ್ಸುತ್ತೆ. ಅಲ್ಲಿ ಇಲ್ಲಿ ಮೆಂಟಲ್ ಲೋಡ್ ಅಂತೂ ಇದ್ದೇ ಇರುತ್ತೆ. ಹಾಗೆ ನಮ್ ಸ್ಟ್ರೆಸ್ ಕೂಡ ಸೇಮ್ ಇರೋದಿಲ್ಲ. ಹಾಗೆ ಒಬ್ಬ ಗಂಡು ಅವರು ಯಾವಾಗ್ಲೂ ಸ್ಟ್ರೇಟ್ ಆಗಿ ಫೋಕಸ್ ಮಾಡ್ತಾನೆ ಇರ್ಬೋದು. ಅವ್ರ ಸಿಸ್ಟಮ್ ಡಿಸೈನ್ ಆಗಿರೋದೇ ಸಕ್ಸೀಡ್ ಆಗೋದಕ್ಕೆ. ಸೊ ಮೇಲಿಗೋ ಇಸ್ ಅ ರಿಯಾಲಿಟಿ. ನಾವ್ ಎಷ್ಟು ಸಲ ಅಂತ ವೆಂಡರ್ ಹತ್ರ ಮಾತಾಡಕ್ಕಾಗತ್ತೆ ಹೇಳಿ? ಒಂದಷ್ಟು ಪ್ರಾಡಕ್ಟ್ಸ್ ಡೆಲಿವರ್ ಆಗಿಲ್ಲ ಅಂದ್ರೆ ಇಟ್ಸ್ ನಾಟ್ ಅಕ್ಸೆಪ್ಟಬಲ್ ಟು ದ ಅದರ್ ಪರ್ಸನ್. ನಾನು ಸ್ವಲ್ಪ ಲೌಡ್ ಆಗಿ ಮಾತಾಡಿದ್ರೆ, the same person talking to my husband on the phone will react better. ಅವ್ರ ಸಿಸ್ಟಮ್ ಅಲ್ಲಿ ಈಗಾಗಲೇ ಎಂಗ್ರೈಂಡ್ ಆಗ್ಬಿಟ್ಟಿರತ್ತೆ, ಇಲ್ಲಿ ಹೆಣ್ಮಕ್ಳಿಗೆ ಜಾಗ ಇಲ್ಲ ಅಂತ. ಯುಡಿಯಾಕ್ ಸುಮ್ಮನೆ ಮೂಗ್ ತೋರಿಸ್ತಾಳೆ ಅನ್ಸುತ್ತೆ. ಸಾಕ್ಷಿ, ನಮ್ಮ ವೇದಿಕೆಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು. ನೀವು ನಿಮ್ಮ ಪಿಚ್ಗೆ ತಯಾರಾಗಿದ್ದೀರಾ? ಖಂಡಿತ ತಯಾರಿದ್ದೀನಿ. ಸರಿ, ಹಾಗಾದ್ರೆ ಗುಡ್ ಲಕ್. ಹಾಯ್, ಐ ಆಮ್ ಸಾಕ್ಷಿ. ನಾನು ಇವತ್ತು ಮಾಡೆಲ್ ಲೇಡಿ ಆಫ್ ದ ಹೌಸ್ನ ಪ್ರಾಬ್ಲಮ್ಸ್ ಬರ್ಸ್ ಮಾಡಕ್ ಬಂದಿದ್ದೀನಿ. ಮಲ್ಟಿ ಟಾಸ್ಕಿಂಗ್, ಪ್ರತಿ ಕ್ಷಣದಲ್ಲೂ ತಲೆ ಬಿಸಿ ಆಗುವಂಥದ್ದು, ಮನೆ, ಕೆಲಸ, ಮಕ್ಕಳು ಅಂತ. ಇದರಲ್ಲಿ 5 ಸ್ಟೆಪ್ಸ್ ಸ್ಕಿನ್ ಕೇರ್ ರೋಟೀನ್ ಮಾಡೋಕ್ಕಾಗತ್ತಾ? ಸೀರಿಯಸ್ಲಿ? ಸ್ಟ್ರೆಸ್, ನಮ್ಮೆಲ್ಲರಿಗೂ ಸ್ಟ್ರೆಸ್ ಇದೆ. ನನಗಿದೆ, ನನ್ನ ಹಸ್ಬೆಂಡಿಗಿದೆ, ನನ್ನ ಮಗಳಿಗಿದೆ, ನನ್ನ ಅಮ್ಮಮ್ಮನಿಗಿದೆ, ನಮ್ಮ ಅತ್ತೆಗಿದೆ. ಎಸ್ಪೆಷಲಿ ನನ್ನ ಡಾಗು ಸ್ಟ್ರೆಸ್ ಇದೆ ಅನ್ಸುತ್ತೆ. ಶಾಂತಿ ಮತ್ತೆ ನೆಮ್ಮದಿ ಎಲ್ಲಿದೆ ಹೇಳಿ? ಕನ್ಫ್ಯೂಷನ್. ಇಷ್ಟೊಂದು ದೊಡ್ಡ ಪ್ರಾಡಕ್ಟ್ಸ್ ಇದೆಯಲ್ಲ, ಎಲ್ಲ ಪ್ರಾಡಕ್ಟ್ಸ್ ಅಲ್ಲೂ ಇರುತ್ತೆ ಆರ್ಗ್ಯಾನಿಕ್ ಮತ್ತೆ ನ್ಯಾಚುರಲ್ ಅಂತ. ಇದನ್ನ ನಾವು ನಂಬೋದಕ್ಕೆ ಹೇಗಾಗತ್ತೆ ಹೇಳಿ? ಕ್ವಿಕ್ ಫಿಕ್ಸಸ್, ಈ ಸ್ಟಾರ್ ಇಂಗ್ರೀಡಿಯೆಂಟ್ಸ್ ಮತ್ತೆ ಇದರ ಓವರ್ನೈಟ್ ಗ್ಲೋನ ಜೊತೆಗೆ ಸ್ಕಿನ್ ಕೇರ್ ಅಥವಾ ಜಾದೂನ? ಏನಾದ್ರೂ ಅರ್ಥ ಆಯ್ತಾ ಟೈಟನ್ಸ್? ಎಷ್ಟೋ ಪ್ರಾಮಿಸಸ್, ಬಟ್ ಸಿಂಪಲ್ ನ್ಯಾಚುರಲ್ ಸೊಲ್ಯೂಷನ್ಸ್ ಇಸ್ ಮಿಸ್ಸಿಂಗ್. ಆನೆಸ್ಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ಮಿಸ್ಸಿಂಗ್. ಅದಕ್ಕೆ ನಾನು ತಂದಿರೋದು ದ ಬ್ಲೂ ಪಾಂಡ್. ದ ಬ್ಲೂ ಪಾಂಡ್ ಅನ್ನೋ ಕಂಪನಿ ಸುಮ್ಮನೆ ಹೆಸರಿಗೆ ಮಾತ್ರ ಕಂಪನಿ ಅಲ್ಲ, ಇದು ನಿಜವಾದ ನ್ಯಾಚುರಲ್ ಪರ್ಫ್ಯೂಮ್ಸ್, ಫೇಶಿಯಲ್ ಸಿರಮ್ಸ್, ವೆಲ್ನೆಸ್ ರಿಚುವಲ್ಸ್ ಮಾಡುತ್ತೆ. ಮತ್ತೆ ನಮ್ಮ ಹೋಲಿಸ್ಟಿಕ್ ಫಾರ್ಮುಲೇಷನ್ಸ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಆಗಿದೆ. ಈ ಪ್ಯಾಕೇಜಿಂಗ್ ಅಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಎಷ್ಟು ಆರ್ಗ್ಯಾನಿಕ್ ಪರ್ಸೆಂಟೇಜ್ ಇದೆ, ಎಷ್ಟು ನ್ಯಾಚುರಲ್ ಪರ್ಸೆಂಟೇಜ್ ಇದೆ, ಇದನ್ನ ಕನ್ಸ್ಯೂಮರ್ಸ್ ಪ್ಯಾಕೇಜ್ ಅಲ್ಲೇ ನೋಡ್ಕೊಳ್ಬಹುದು. ಇದು ನಮ್ಮ ಜೀವನದ ನಾಯ್ಸ್ಗೆ ದ ಬ್ಲೂ ಪಾಂಡ್. ಮತ್ತೆ ಇದೊಂದು ಪೀಸ್ಫುಲ್ ಪಾಸ್. ಸಾಕ್ಷಿ ಅವರೇ, ನಿಮ್ ಬಗ್ಗೆ ನಮಗೆ ಡೀಟೇಲ್ ಆಗಿ. ಸೊ ಬೇಸಿಕಲಿ ಐ ಆಮ್ ಅನ್ ಆರ್ಟಿಸ್ಟ್. ಕಾಲೇಜ್ ಆಫ್ ಆರ್ಟ್ಸ್ನ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ ನಾನು. ಆಮೇಲೆ ಅಡ್ವರ್ಟೈಸಿಂಗ್ ಅಲ್ಲಿ ನಾನು ತುಂಬ ಎಕ್ಸ್ಟೆಂಡ್ ಮಾಡ್ಕೊಂಡೆ ಹಾಗೇನೆ. ಆ್ಯಂಡ್ ಡ್ಯೂರಿಂಗ್ ದ್ಯಾಟ್ ನಾನು ತುಂಬಾ ಲಕ್ಸುರಿ ಬ್ರ್ಯಾಂಡ್ಸ್ ಮತ್ತು ಇಂಟರ್ನ್ಯಾಷನಲ್ ನ್ಯಾಷನಲ್ ಬ್ರ್ಯಾಂಡ್ಸ್ ಮೇಲೆ ವರ್ಕ್ ಮಾಡ್ತಿದ್ದೆ. ನನಗೊಂದು ಚಿಂತೆ ಕಾಡ್ತಾನೆ ಇತ್ತು, ಅದೇನು ಅಂದರೆ ಇಂಡಿಯಾಲಿ ಲಕ್ಸುರಿ ಬ್ರ್ಯಾಂಡ್ಸ್ ತುಂಬ ಕಡಿಮೆ ಇದೆ ಅಂತ. ಸೊ ಅದಾದಮೇಲೆ ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ಅ ಲಾಟ್ ಆಫ್ ಸ್ಟಾರ್ಟ್ಅಪ್ ಬ್ರ್ಯಾಂಡ್ಸ್ ಆನ್ ದ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್. ದಟ್ಸ್ ವೇರ್ ದ ಅರ್ಜ್ ಆಫ್ ಸ್ಟಾರ್ಟಿಂಗ್ ಸಮಥಿಂಗ್ brand of my own started. ನಿಮ್ ಟೀಮ್ ಅಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೆ? I'm a solopreneur at the moment. ಅಂದ್ರೆ ಈ ಎಲ್ಲಾ ಪ್ರಾಡಕ್ಟ್ಸ್ ನೀವು ಒಬ್ಬರೇ ತಯಾರು ಮಾಡಿದೀರಾ? ಎಷ್ಟು ಸಮಯ ಹಿಡಿತು ಇದನ್ನೆಲ್ಲ ಮಾಡೋಕೆ? ಮೊದಲು ತುಂಬಾ ಸಮಯ ಆಗ್ತಿತ್ತು ಅಂಡ್ 3 ತಿಂಗಳು ಹೋಯ್ತು ಹಾಗೇನೆ ವಿಜುವಲೈಸಿಂಗ್ ಅಂಡ್ ರಿಸರ್ಚಿಂಗ್ ದಿ ಪ್ರಾಡಕ್ಟ್ಸ್. ಯಾಕಂದ್ರೆ ಇದು ಬರೀ ಪ್ರಾಡಕ್ಟ್ ಅಲ್ವಲ್ಲ, ಫಾರ್ಮುಲೇಷನ್ಸ್ ಅಂಡ್ ಎವ್ರಿಥಿಂಗ್. I did my certification in aromatherapy to be able to kind of ಡಿವೈಸ್ ಇರುತ್ತಲ್ಲ, ಯಾವ್ಯಾವ ಸೊಲ್ಯೂಷನ್ಸ್ ಯಾವ್ಯಾವ ಕ್ಯಾಟಗರಿಲಿ ಹೋಗುತ್ತೆ ಅಂತ ನೋಡಕ್ಕೆ, ಮತ್ತೆ ಅದರ ರೇಂಜ್ ಹೆಂಗಿರುತ್ತೆ ಅಂತ ನೋಡೋದಕ್ಕೆ. ವಿ ಆಲ್ವೇಸ್ ಹ್ಯಾವ್ ದಿಸ್ ಇನ್ ಮೈಂಡ್. ನಾವೇನೇ ಮಾಡಿದ್ರು ಕೂಡ ನಿಮಗೋಸ್ಕರ ಮತ್ತೆ ನಿಮ್ಮ ಫ್ಯಾಮಿಲಿಗೋಸ್ಕರ ಮಾಡ್ತೀವಿ ಅಂತ. ಸಾಕ್ಷಿ ಅವರೇ, ನಿಜವಾಗ್ಲೂ ಅದ್ಭುತವಾದ ವಿಷಯ. ಇಷ್ಟು ದೊಡ್ಡ ಜರ್ನಿನ ನೀವು ಒಬ್ಬರೇ ಇಲ್ಲಿ ತನಕ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡ್ ಬಂದಿದ್ರ. ಮನೆಯಿಂದನೂ ತುಂಬಾ ಜನ ನಿಮ್ಮನ್ನ ಈ ವೇದಿಕೆ ಮೇಲೆ ನೋಡ್ತಾ ಇರ್ತಾರೆ.
ಬಹಳ ಜನ ಹೆಣ್ಮಕ್ಳ ತಲೆನಲ್ಲಿ ಈ ತರದ ಒಂದು ಜರ್ನಿಯ ಐಡಿಯಾ ಇರುತ್ತೆ ಅಥವಾ ಆಲ್ರೆಡಿ ಒಂದು ಆಂಟರ್ಪ್ರಿನರ್ಶಿಪ್ ನ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರಿಗೆ ನೀವು ಈ ವೇದಿಕೆ ಮೂಲಕ ಏನ್ ಮೆಸೇಜ್ ಕೊಡ್ತೀರಿ? ಒಂದು ಹೆಣ್ಣಿಗೆ ಮೇಲ್ ಬರೋದಕ್ಕೆ ವೆರ್ ಅ ಮ್ಯಾನ್ ಕ್ಯಾನ್ ಕಮ್ ವೆರಿ ಫಾಸ್ಟ್, ಡಬಲ್ ಎಫರ್ಟ್ ಮತ್ತೆ ಡಬಲ್ ಟೈಮ್ ಹಿಡಿಯುತ್ತೆ. ನಮಗೆಲ್ಲ ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಹಾಗೇನೆ. ಸೊ ದ ಸೊಸೈಟಿ ಜಸ್ಟ್ ಅಸ್ಯೂಮ್ಸ್ ಇಟ್ ಆನ್ ಅಸ್. ಇವಳಿದಾಳಲ್ಲ ಎಲ್ಲ ಕೆಲಸನ ಮಾಡ್ಬಿಡ್ತಾಳೆ ಅನ್ಕೋತಾರೆ. ಆದ್ರೆ ನಾವ್ ಸುಮ್ನೆ ಇರಬಾರ್ದು, ನಾವ್ ಸುಮ್ನೆ ಇರ್ಲೇಬಾರ್ದು. ಅವನು ಕಂಪ್ಲೀಟ್ ಲೈಫ್ ನ ಮಾಡ್ಲೇಬೇಕಲ್ವಾ? ನಿಮ್ ತಲೆಯಲ್ಲಿ ಏನೇನಿದೆಯೋ ಅದೆಲ್ಲ ಮಾಡ್ಲೇಬೇಕು. ಸಾಕ್ಷಿ ಅವರು ತುಂಬಾ ಡೀಪ್ ಆಗಿರುವಂತ ಒಂದು ವಿಷಯನ ತುಂಬಾ ಸಿಂಪಲ್ ಆಗಿ ಹೇಳಿದ್ರು. ಅದು ನಿಲ್ಬೇಡಿ ಅಷ್ಟೇ, ಮಾಡ್ತಾ ಇರಿ. ಮಾಡೋದು ಒಂದೇ ಇದಕ್ಕೆ ಪರಿಹಾರ. ಥ್ಯಾಂಕ್ ಯು ವೆರಿ ಮಚ್ ಸಾಕ್ಷಿ ಅವರೇ. ಥ್ಯಾಂಕ್ ಯು. ನೋಡೋದಿಕ್ಕೆ ಅನ್ನಿಸ್ತಿದೆ ನಿಮ್ಮ ಪ್ಯಾಕೇಜಿಂಗ್ ಮತ್ತೆ ಬ್ಲೂ ಕಲರ್ ಬ್ರ್ಯಾಂಡ್ ಅಲ್ಲಿರೋದು ತುಂಬಾ ಎವಿಡೆಂಟ್ ಆಗಿ ಕಾಣ್ತಿದೆ. ಅಂಡ್ ಇಟ್ಸ್ ಬ್ರಿಂಗ್ಸ್ ಔಟ್ ದ ಕಲರ್, ಬ್ರಿಂಗ್ಸ್ ಔಟ್ ದ ಲಕ್ಸುರಿ ಆಲ್ಸೋ. Yes. ನೀವು ನನ್ಗೊಂದು ವಿಷಯ ಹೇಳಿ, ನಿಮ್ ಪ್ರಾಡಕ್ಟ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರೋದ್ರಿಂದ ಅಂದ್ರೆ ನಿಮ್ ಕಾಂಪಿಟೇಟರ್ಸ್ಗಳು ಅವ್ರಗಳಿಂದ ಹೇಗ್ ಡಿಫ್ರೆಂಟ್ ಇದೆ, ಮತ್ತೆ ನೀವು ಈ ಪ್ರಾಡಕ್ಟ್ ಡೆವಲಪ್ ಮಾಡಿದಿರಲ್ಲ, ನಿಮ್ R&D ಫೇಸ್ ಬಗ್ಗೆ ಕೂಡ ಮಾತಾಡಿ. ಟ್ರಾನ್ಸ್ಪರೆನ್ಸಿ ಅಥವಾ ಆನೆಸ್ಟಿ ಅಥವಾ ಟ್ರಸ್ಟ್ ಥ್ರೂ ಟ್ರಾನ್ಸ್ಪರೆನ್ಸಿ ನಮ್ಮ ಮೋಟಿವ್ ಇದೆ ಯಾವಾಗ್ಲೂ. ಅದು ಎಸ್ಪೆಷಲಿ ಪ್ರಾಡಕ್ಟ್ ವಿಷಯಕ್ಕೆ ಬಂದಾಗ. ಸೊ ವಿ ಗೋ ಟು ಸಮ್ ಗ್ಲೋಬಲ್ ಇಂಟರ್ನ್ಯಾಷನಲ್ ಬಾಡೀಸ್. ಯಾಕಂದ್ರೆ ಇಂಡಿಯಾಲಿ ಮ್ಯಾಂಡೇಷನ್ಸ್ ಯಾವುದು ಇಲ್ಲ. ಬಟ್ ಇಫ್ ಯು ಹ್ಯಾವ್ ಟು ಗೋ ಟು ಯುರೋಪ್ ಅಥವಾ US, ಅಲ್ಲಿ ತುಂಬಾ ಮ್ಯಾಂಡೇಟರಿ ಬಾಡೀಸ್ ಇದೆ. ಸೊ ವಿ ಆಕ್ಚುಲಿ ಗೋ ಟು ಅ ಫ್ರೆಂಚ್ ಬಾಡಿ. ಅವರು ನಮ್ಮ ಪ್ರಾಡಕ್ಟ್ ನ ಮತ್ತೆ ನಮ್ಮ ಫಾರ್ಮುಲೇಷನ್ ನ ಮತ್ತೆ ನಮ್ಮ ಪ್ಯಾಕೇಜಿಂಗ್ ನ ಅದೆಲ್ಲ ನೋಡಿ ವ್ಯಾಲಿಡೇಟ್ ಮಾಡ್ತಾರೆ. ಅಂಡ್ ಮೇಲೆ ಪ್ರಾಡಕ್ಟ್ಸ್ ಅಲ್ಲಿ ಅದು ಸ್ವಲ್ಪ ಪ್ರಾಡಕ್ಟ್ಸ್ ಅಲ್ಲಿ, ನಾಟ್ ಆಲ್, 80% ಆಫ್ ದ ಪ್ರಾಡಕ್ಟ್ಸ್ ಅಲ್ಲಿ ಬರ್ದಿರುತ್ತೆ ಇದು 100% ನ್ಯಾಚುರಲ್ ಪ್ರಾಡಕ್ಟ್ ಅಂತ. ಹಾಗೆ 99.9% ಇಂಗ್ರೀಡಿಯೆಂಟ್ಸ್ ನಮಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂದ ಸಿಗುತ್ತೆ. ಸೊ ಈ ತರ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಸೊ ಯು ಕ್ಯಾನ್ ಥಿಂಕ್, ಸೊ ನಾವು ಅಫೋರ್ಡಬಲ್ ಲಕ್ಸುರಿ ಕೈಂಡ್ ಆಫ್ ಪ್ರೈಸಿಂಗ್ ಇಡ್ತೀವಿ ಅಂತ. ನಮ್ಮ ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ಯಾವ್ದು ಕಾಂಪ್ರಮೈಸ್ ಇರೋದೇ ಇಲ್ಲ. ಇದು ಫುಲ್ ಸೆನ್ಸೋರಿಯಲ್ ಲಕ್ಸುರಿಯಸ್ ಪ್ರಾಡಕ್ಟ್ ಆಗಿರುತ್ತೆ ಇನ್ ದ ಸೆನ್ಸ್ ಆಫ್ ಪ್ಯಾಕೇಜಿಂಗ್ ಅಂಡ್ ಎವ್ರಿಥಿಂಗ್. ಅಂಡ್ 40 to 50% ಆಫ್ ಆರ್ ದ ಬ್ರಾಂಡ್ಸ್ ವಿ ಆರ್ ಕಂಪೀಟಿಂಗ್ ಅಗೇನ್ಸ್ಟ್. ಅಟ್ ಲೀಸ್ಟ್ 20-25 ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಇರುತ್ತೆ. ಹಾಗಾದ್ರೆ ಅದರಲ್ಲಿ ಯಾವ್ದಾದ್ರು ಹೀರೋ ಪ್ರಾಡಕ್ಟ್ಸ್ ಇದಾವಾ? ಇಲ್ಲಿ ಯಾವ 4 ಪ್ರಾಡಕ್ಟ್ಸ್ ಇದೆಯಲ್ಲ ಅದು ನಮ್ಮ ಹೀರೋ ಪ್ರಾಡಕ್ಟ್ಸ್ ಆಗಿರುತ್ತೆ. ಇವತ್ತು ಯಾರೇ ಇದನ್ನ ತಗೊಂಡ್ರು ಕೂಡ ಅವರೆಲ್ಲ ಮತ್ತೆ ಬಂದು ಅದೇ ಪ್ರಾಡಕ್ಟ್ ನ ತಗೊಂಡು ಹೋಗ್ತಿರ್ತಾರೆ. ನಮಗೆ 45% ಹೆಚ್ಚಿಗೆ ಇದೆ. ಮೋಸ್ಟ್ ಬ್ರ್ಯಾಂಡ್ಸ್ ಇವತ್ತು ಮತ್ತೆ ಸ್ಟಾರ್ಟ್ಅಪ್ಸ್ಗಳು ಆನ್ಲೈನ್ ಚೂಸ್ ಮಾಡ್ತಾರೆ, ಯಾಕಂದ್ರೆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ನ ಚೆಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ಆನ್ಲೈನ್ ಬೇಡ ಅಂತ ಅಂಗಡಿಗಳಲ್ಲೇ ಸೇಲ್ ಮಾಡ್ತೀನಿ ಅಂತ ಹೀಗೆ ಡಿಜಿಟಲ್ ಯಾಕೆ ಬೇಡ, ಫಿಸಿಕಲ್ ಮಾತ್ರ? ನಾವು ಫಸ್ಟ್ ಇಯರ್ ಅಲ್ಲಿ ತುಂಬಾ ಟ್ರೈ ಮಾಡಿದ್ವಿ, ಎಲ್ಲಾನು ಚಾಲೆಂಜ್ ಟ್ರೈ ಮಾಡಿದ್ವಿ. ಮತ್ತೆ ಆನ್ಲೈನ್ ಇಕೋ ಸಿಸ್ಟಮ್ ಡೆವಲಪ್ಮೆಂಟ್ಗೆ ಎಷ್ಟೊತ್ತು ಸಮಯ ಆಗುತ್ತೆ ಅಂತ ನೋಡಿದ್ವಿ. ದರ್ ಇಸ್ ಅ ಸರ್ಟನ್ ಅಮೌಂಟ್ ಆಫ್ ಮನಿ ದಟ್ ಗೋಸ್ ಇನ್ ಟು ಇಟ್. ದರ್ ಇಸ್ ಅ ಸರ್ಟನ್ ಅಮೌಂಟ್ ಆಫ್ ಟೈಮ್ ದಟ್ ಗೋಸ್ ಇನ್ ಟು ಇಟ್. ನಾವು ಎಲ್ಲ ಕಡೆನೂ ಇದೀವಿ. ಆನ್ ಅಮೆಝಾನ್, ಆಲ್ ದೀಸ್ ಮಾರ್ಕೆಟ್ ಪ್ಲೇಸಸ್ ನಾವು ಅಲ್ಲೂ ಇದೀವಿ. ಆಲ್ರೆಡಿ ನಾವು ಅಲ್ಲಿ ಆನ್ ಬೋರ್ಡ್ ಆಗಿದ್ದೀವಿ. ಹಾಗೆ ನಾವು ನಮ್ಮ ವೆಬ್ ಸ್ಟೋರ್ಸ್ ಇಂದನೂ ಡೆಲಿವರ್ ಮಾಡ್ತೀವಿ. ಹಾಗೆ ನಮ್ಮ ಅಬ್ಸರ್ವೇಷನ್ ಹೇಗಿದೆ ಅಂದ್ರೆ, ಎಷ್ಟೊಂದ್ ಜನ ಅಲ್ಲಿ ಕೊಂಡ್ಕೊಳ್ಳೋರು ಅಲ್ಲಿ ವಾಪಸ್ ಬರ್ತಾನೆ ಇರ್ತಾರೆ. ಆದ್ರೆ ಫಸ್ಟ್ ಟೈಮ್ ಬಯರ್ ನಮ್ಮ ಈ ಪ್ರಾಡಕ್ಟ್ ಫಿಸಿಕಲ್ ಸ್ಪೇಸ್ ಇಂದಾನೆ ತಗೊಳ್ತಾರೆ. ನಿಮ್ಮ ರಿಪೀಟ್ ರೇಟಿಂಗ್ ಇದೆ, ಅದು ತುಂಬಾನೇ ಚೆನ್ನಾಗಿದೆ. ಆದ್ರೆ ಹ್ಯಾವ್ ಯು obtained any feedback from the clients? The word of mouth we received is huge. ನಾವು ಕೂಡ ಶಾಪ್ ವೆಂಚರ್ಸ್ ಇಂದ ತುಂಬಾನೇ ಬ್ಯೂಟಿ ಪರ್ಸನ್ ಕೇರ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಈ ಕ್ಯಾಟಗರಿನಲ್ಲಿ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಯಾವುದು ಫಾಸ್ಟ್ ಮೂವರ್ಸ್ ಆಫ್ ಫಸ್ಟ್ ಮೂವರ್ಸ್ ಅಡ್ವಾಂಟೇಜ್ ಆಫ್ ಫಾಸ್ಟ್ ಮೂವರ್ಸ್ ಕ್ರಿಟಿಕಲ್ ಇದೆ. ಹಾಗಾಗಿ ನೀವು ಗೋ ಟು ಮಾರ್ಕೆಟ್ ರೂಟ್ ಏನ್ ತಗೋತಾ ಇದ್ದೀರಾ, ಯಾವುದು ಫಿಸಿಕಲ್ ರಿಟೇಲ್ ಇದೆ, ಅದು ತುಂಬಾ ಲಾಂಗ್ ರೂಟ್ ನ ನೀವು ತಗೊಳ್ತಾ ಇದ್ದೀರಾ. ಇವತ್ತು ನಿಮ್ಗೆ ಎಷ್ಟು ರೆಗ್ಯುಲರ್ ಟ್ರಾನ್ಸಾಕ್ಟರಿ ಕನ್ಸ್ಯೂಮರ್ಸ್ ಇದ್ದಾರೆ ಪ್ರತಿ ತಿಂಗಳು, ಮತ್ತೆ ನಿಮ್ ಸ್ಕೇಲ್ ಏನು, ಮತ್ತೆ 1 ವರ್ಷದಲ್ಲಿ ಇದನ್ನ ಎಲ್ಲಿ ತಗೊಂಡು ಹೋಗ್ಬೇಕಂತಿದ್ದೀರಾ? We have around 2000 plus customers. ಇದರಲ್ಲಿ 25% to 28% loyal customers ಇದ್ದಾರೆ who keep coming back. ಮಂತ್ಲಿ ಎಷ್ಟು ಟ್ರಾನ್ಸಾಕ್ಟ್ ಬೈ ಮಾಡ್ತಾರೆ ನಿಮ್ಮ ಆರ್ಡರ್ಸ್? Fluctuates from 1 lakh to 2 lakhs. 50ರಿಂದ 100 ಜನ ಕಸ್ಟಮರ್ಸ್ ಪರ್ ಮಂತ್. ಮೇಡಮ್, ನಿಮ್ಮ ಮಾರ್ಜಿನ್ ಎಷ್ಟಿದೆ? 2 ಲಕ್ಷದಲ್ಲಿ ನೀವು ಎಷ್ಟು ಮಾಡ್ತಾ ಇದ್ದೀರಾ? ನಮ್ಮ ಈ ಕಾಕ್ಸು ಇವಾಗ 15% ಇದೆ. ಅದು ಆ ಪ್ರಾಡಕ್ಟ್ ಮೇಲೆ ಹೋಗುತ್ತೆ. ಅದು 85% ಲಾಸ್ ಮಾರ್ಜಿನ್. ಹಾ, ಅದ್ರ ಮೇಲೆ ಅಗೇನ್ ಆ ಮಾರ್ಕೆಟಿಂಗ್ ಮತ್ತೆ ಕಾಸ್ಟ್ ಇರೋದಿಲ್ವಲ್ಲ, ಅವಾಗ ನಾವು ಆಡ್ ಮಾಡಿದಾಗ ನಮಗೆ ಮಿಗ್ತಾ ಇತ್ತು ಎಷ್ಟು ಅಂದ್ರೆ 40% ಎಕ್ಸ್ಟ್ರಾ. ಆದ್ರೂ ಕೂಡ ನಿಮ್ಮ ಆಲ್ಮೋಸ್ಟ್ 50% ಮಾರ್ಜಿನ್ ಇದೆ. ಖಂಡಿತ. 2 ಲಕ್ಷ ನೀವು ಮಾರಾಟ ಮಾಡಿದ್ರೆ 1 ಲಕ್ಷ ಪ್ರಾಫಿಟ್ ಇದೆ. ಅಜ್ಜು ಮಾಡ್ಕೋಬಹುದಾ? ಹಾ ಸರ್, ಖಂಡಿತ. ಮೇಡಮ್, ಹಾಗಾದ್ರೆ ದುಡ್ಡು ಯಾಕೆ ಬೇಕು ನಿಮ್ಗೆ? ಆನ್ಲೈನ್ ಇಕೋ ಸಿಸ್ಟಮ್ ನಾವು ಪೂರ್ತಿಯಾಗಿ ಬಿಲ್ಡ್ ಮಾಡಬೇಕು. ಟೈಟನ್ಸ್ ನಾವು ಮುಂದುವರಿಯೋದಕ್ಕೂ ಮುಂಚೆ ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ಬನ್ನಿ ಮೇಡಮ್. ಆಡಿಯನ್ಸ್, ನಿಮ್ಮ ವೋಟಿಂಗ್ ಮೀಟರ್ನ ತಗೊಳ್ಳಿ. ಎಸ್ ಅಥವಾ ನೋ ಬಟನ್ನ ಒತ್ತೋದ್ರ ಮೂಲಕ ನಮಗೆ ತಿಳಿಸಿ ಈ ಪ್ರಾಡಕ್ಟ್ನ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ.
ಆಲ್ಮೋಸ್ಟ್ 50-50 ಇದೆ. ನಿಮ್ಮ ಆಸ್ಕ್ ಹೇಳಿ. ಇಟ್ಸ್ 1 CR at 7% equity. ನನ್ನ ಪ್ರಕಾರ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದೆ. ನೀವು ಒಂದೆರಡು ಹೀರೋ ಪ್ರಾಡಕ್ಟ್ಗಳ ಮೇಲೆ ಗಮನ ಕೊಡಬೇಕು. ಯಾಕಂದ್ರೆ ನೀವು 2 ಲಕ್ಷದಲ್ಲಿ 1 ಲಕ್ಷ ಮಾರ್ಜಿನ್ ಇದೆ, ಅದು ನಂಗೆ ಅರ್ಥ ಆಗ್ತಾ ಇದೆ. ಅದ್ರ ಪ್ರಕಾರ ನೀವು ಅದ್ರ ಮೇಲೆ ಫೋಕಸ್ ಮಾಡಿದ್ರೆ, ವೆದರ್ ಇಟ್ ಈಸ್ ಥ್ರೂ ಅಸೆಟ್ ಲೈಕ್ ಮಾಡೆಲ್ ವಿಚ್ ಈಸ್, ಅದನ್ನ ಬೇರೆ ಶಾಪ್ಗಳಿಂದ ಕೂಡ ಪ್ರಮೋಟ್ ಮಾಡ್ಬೋದು. ಯಾವಾಗ ನಿಮ್ಮ ಕಸ್ಟಮರ್ ಬೇಸ್ ವೈಡರ್ ಆಗ್ಬಿಡುತ್ತೋ ಅವಾಗ ನಾನು ಅನ್ಕೊಂಡಿರೋ ಹಾಗೆ ನಾನು ಏನು ಹೇಳಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ಈಗ ಸದ್ಯಕ್ಕೆ ಕೈ ಜೋಡ್ಸಕ್ಕಾಗಲ್ಲ. ಓಕೆ ಸರ್. ಇವತ್ತಿನ ಸಮಯದಲ್ಲಿ ಅಟ್ 1 lakh 2 lakh ಸೇಲ್ ಪರ್ ಮಂತ್, ಅದರಿಂದ ನಮಗೆ ಗೊತ್ತಾಗಿಲ್ಲ ಪ್ರಾಡಕ್ಟ್ ಮಾರ್ಕೆಟಿಂಗ್ ಫಿಟ್ ಇದೆಯೋ ಇಲ್ವೋ ಅಂತ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಕೈ ಸೇರ್ಸೋಕೆ ಆಗ್ತಿಲ್ಲ. ನಿಮ್ಮ ಪ್ಯಾಷನ್ ಮತ್ತೆ ಎಂಥೂಸಿಯಾಸಮ್ ಇಂದ ನನಗನ್ಸುತ್ತೆ ಈ ಪ್ರಾಡಕ್ಟ್ ಮುಂದೆ ಹೋಗುತ್ತೆ ಅಂತ. ನಿಮಗೆ ಒಂದು ರೈಟ್ ಚಾನಲ್ ಮತ್ತೆ ಒಂದು ರೈಟ್ ಪುಷ್ ಬೇಕಷ್ಟೇ. ನನಗನ್ಸುತ್ತೆ ಇವತ್ತು ತುಂಬಾ ಅರ್ಲಿ ಆಗುತ್ತೆ. ಇದ್ರ ಮೇಲೆ ಇನ್ನೂ ಕೆಲಸ ಬಾಕಿ ಇದೆ. ನಾನು ಹೋಪ್ ಮಾಡ್ತೀನಿ ನೀವು ನೆಕ್ಸ್ಟ್ ಸೀಸನ್ಗೆ ಬರ್ತೀರಾ ಅಂಡ್ ಹೋಪ್ಫುಲಿ ಅವಾಗ ಏನಾದರೂ ಮಾಡೋಣ. ಆದ್ರೆ ಇವತ್ತು ನಾನು ನಿಮಗೆ ಕೈ ಜೋಡ್ಸಕ್ಕಾಗಲ್ಲ. ಬಟ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಪ್ರಿಯಾಂಕಾ. ಮಚ್. ಪವನ್ ಅವ್ರೆ, ನೀವು ಹೇಳಿ. ವೆರಿ ಇಂಪ್ರೆಸ್ಡ್ ನೀವೇನು ಕ್ರಿಯೇಟ್ ಮಾಡಿದಿರೋ ಇದರಿಂದ. ಥ್ಯಾಂಕ್ ಯು ಸರ್. ಒಂದು ನನಗನ್ಸುತ್ತೆ ವಿತ್ ದ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನೀವು ಆನ್ಲೈನ್ಗೆ ಹೋಗಲೇಬೇಕು ಅಂತ. ಆ್ಯಂಡ್ ಐ ಆಲ್ವೇಸ್ ಸೇ ದಿಸ್ ದಟ್ ಟೆಸ್ಟ್ ಅರ್ಲಿ ಆ್ಯಂಡ್ ಫೇಲ್ ಚೀಪ್. ಸೊ ನನಗನ್ನಿಸ್ತಾ ಇದೆ ಇದು ಸ್ವಲ್ಪ ಅರ್ಲಿ ಆಯಿತು ಅಂತ. ಟು ರೈಸ್ ಕ್ಯಾಪಿಟಲ್ ನೀವು ಇದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೋಗ್ರೆಸ್ ಆಗಬೇಕು. ಬಟ್ ಇವತ್ತು ನಾನು ನಿಮ್ಮ ಜೊತೆ ಕೈ ಜೋಡಿಸೋಕ್ಕಾಗಲ್ಲ. ಥ್ಯಾಂಕ್ ಯು ಪವನ್. ಥ್ಯಾಂಕ್ ಯು. ರಿಷಬ್, ನೀವೇನು ಹೇಳ್ತೀರಿ? ಐ ಥಿಂಕ್ ನೀವು ಬೇರೆ ಸ್ಟೆಪ್ನ ತೊಗೋಬೋದು. ಆಕ್ಸಿಲೇಟರ್ ಪ್ರೋಗ್ರಾಮ್ಗೆ ಹೋಗ್ಬೋದು. ಅಮೆಝಾನ್ ಆಕ್ಸಿಲೇಟ್ರು, ನೈಕ್ ಆಕ್ಸಿಲೇಟರ್ ಇದೆ. ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದೋಸ್ ಪ್ರೋಗ್ರಾಮ್ಸ್. ಅಲ್ಲಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ದೇ ವಿಲ್ ಹೆಲ್ಪ್ ಯು ಸ್ಕೇಲ್ ಅಪ್ ಆಸ್ ವೆಲ್. ಆ್ಯಂಡ್ ದೆನ್ ದಟ್ ವಿಲ್ ಬಿ ಎ ಪ್ರೂಫ್ ಆಫ್ ಕಾನ್ಸೆಪ್ಟ್. ಆ್ಯಂಡ್ ದಟ್ POC ಈಸ್ ಕ್ರಿಟಿಕಲ್. ಆ ಪ್ರೂಫ್ ಆಫ್ ಕಾನ್ಸೆಪ್ಟ್ ಏನಿದೆ ಅದು ಕ್ರಿಟಿಕಲ್ ಆಗಿರುತ್ತೆ. ಯಾಕೆಂದರೆ ನೆಕ್ಸ್ಟ್ ಸ್ಟೆಪ್ ನೀವು ಇನ್ನೂ ಜಾಸ್ತಿ ಸೇಲ್ಸ್ ತೋರಿಸ್ತೀರಾ. ನಿಮಗೂ ಗೊತ್ತಾಗುತ್ತೆ ಮತ್ತು ನಮಗೂ ಗೊತ್ತಾಗುತ್ತೆ ನಿಮ್ಮ ಸೇಲ್ ಎಷ್ಟಿರುತ್ತೆ ಅಂತ ಮುಂದೆ ಹೋದ್ಮೇಲೆ. ಐ ಥಿಂಕ್ ನೀವು ಇದೆಲ್ಲ ಮಾಡಿಬಿಟ್ಟು ನಾವು ಆಫ್ಟರ್ ದಟ್ ಮೇ ಬಿ ವಿ ಕ್ಯಾನ್ ಸ್ಪೀಕ್. ಇವತ್ತಿಗೆ ಐ ಆಮ್ ಸಾರಿ, ಐ ಆಮ್ ಔಟ್. ಓಕೆ. ಓಕೆ, ಥ್ಯಾಂಕ್ ಯು ಟೈಟನ್ಸ್. ಸಾಕ್ಷಿ ಅವರೇ, ನೀವು ಈ ವೇದಿಕೆ ಮೇಲೆ ಆದಷ್ಟು ಬೇಗ ಮತ್ತೆ ವಾಪಸ್ ಬನ್ನಿ Thank you. ಮತ್ತು ನಿಮ್ಮ ಪ್ರಾಡಕ್ಟ್ಸ್ ನ ನಮ್ಮ ಟೈಟನ್ಸ್ ಮುಂದೆ ಇಡಿ. ಅದರ ಜೊತೆಗೆ ಸಪೋರ್ಟ್, ಪಾರ್ಟ್ನರ್ಶಿಪ್ ಮತ್ತು ಇನ್ವೆಸ್ಟ್ಮೆಂಟ್ ನ Sure, ತಗೊಂಡು sir. ಹೋಗಿ. Thank you so much. ಥ್ಯಾಂಕ್ ಯು ಸಾಕ್ಷಿ ಅವರೇ, Thank ಇಲ್ಲಿಗೆ you. ಬಂದಿದ್ದಕ್ಕೆ Thank you. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಐಡಿಯಾ ವಾಸ್ನ ಸ್ಟೇಜಲ್ಲಿ ನಮಗೆ ನಮ್ಮ ಬಿಸ್ನೆಸ್ಸನ್ನು ನಾವು ರಿವ್ಯಾಲ್ಯೂಯೇಟ್ ಮಾಡೋದಕ್ಕೆ, ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಅದನ್ನ ನೋಡೋದಕ್ಕೆ ನಮಗೆ ಸಮಯ ಸಿಕ್ತು. ಟೈಟನ್ಸ್ ನಮ್ಮ ಪ್ರಾಡಕ್ಟ್ಸ್ ಮತ್ತೆ ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್ ಇದ್ರ ಬಗ್ಗೆ ಎಲ್ಲ ತುಂಬ ಹೊಗಳಿದ್ರು, ವಿಚ್ ವಾಸ್ ವೆರಿ ಹಾರ್ಟನಿಂಗ್ ಆ್ಯಂಡ್ ವೆರಿ ಮೋಟಿವೇಟಿಂಗ್. ಜೊತೆಗೆ ಅವರು ಪಾಯಿಂಟ್ ಔಟ್ ಕೂಡ ಮಾಡ್ತಿದ್ರು. ಅದೇನು ಅಂದರೆ ನಮ್ಮ ಆನ್ಲೈನ್ ಸೇಲ್ಸಲ್ಲಿ ಮತ್ತೆ ಯಾವ ಥರ ಗ್ಯಾಪ್ಸ್ ಇದೆ ಮತ್ತು ಯಾವ ಥರ ಥ್ರೆಶೋಲ್ಡ್ಸ್ ಇದೆ ಅಂತ ನೋಡ್ಬೇಕಂತೆ. ಸೊ ಡೆಫಿನೆಟ್ಲಿ ಟೇಕಿಂಗ್ ದಟ್ ಫೀಡ್ಬ್ಯಾಕ್ ಫ್ರಮ್ ಹಿಯರ್, ಇದರೆಲ್ಲದ್ರ ಮೇಲೂ ನಾವು ಕೆಲಸ ಮಾಡ್ತೀವಿ. ಆ್ಯಂಡ್ ಮುಂದಿನ ಸಲ ನಾವು ಬಂದೇ ಬರ್ತೀವಿ ಐಡಿಯಾ ಬಾಸಿಗೆ. ಒಂದು ದೊಡ್ಡ ಪಿಚ್ ಜೊತೆ ತುಂಬ ಪ್ರಿಪೇರ್ ಆಗಿ ಬರ್ತೀವಿ, ಹಾಗೆ ಒಂದು ಒಳ್ಳೆ ಜೋಶ್ನ ಜೊತೆಗೆ.